ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಬನ್ನಿ ಕತೆ ಶುರು ಮಾಡುವ. ಬೆಳಗ್ಗೆ. ಏನೈತೆ? ಏನು ವಿಚಾರ ಮಾಡ್ತಾ ಇದೀಯ? ನಿನಗೇನೆ ಕೇಳ್ತಿರೋದು? ಏನೈತೆ ನಿಂಗೆ? ಅದು ಅದು ಹಾ ಏನಿಲ್ಲ ರೀ, ನೀವು ಆಫೀಸಿಗೆ ಹೋಗ್ಬರ್ರಿ. ಮಧ್ಯಾಹ್ನ. ಅರೆ ಏನೈತೆ? ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲಲ್ಲೇ, ಏನೈತೆ? ಅದು ಅದು ಹಾ ಏನಿಲ್ಲ ರೀ, ನೀವು ಆಫೀಸಿಗೆ ಹೋಗ್ಬರ್ರಿ. ಮಧ್ಯರಾತ್ರಿ 1 ಗಂಟೆ. ಅಯ್ಯಯ್ಯೋ, ಏನೈತೆ ನಿಂಗೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ. ಏನೈತೆ ನಿಂಗೆ? ಅರ್ಧ ರಾತ್ರಿ ಹಾಲ್ನಲ್ಲಿ ಬಂದು ಯಾಕೆ ಅಳ್ತಾ ಇದೀಯಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಆರಾಮಿದಾರಲ್ಲೇನೆ? ಮನೇಲೆಲ್ಲರೂ ಆರಾಮಿದ್ದಾರೆ ರೀ. ನಂಗೆ ನೆಕ್ಲೆಸ್ ಕೊಡ್ಸಿದ್ರಿ ಅಲ್ಲ, ಕೊಡ್ಸೋ ಆಯ್ತು, ನೀ ಹಾಕೊಂಡಿದ್ಯಲ್ಲ. ಅಕ್ಕಪಕ್ಕದ ಮನೆಯವ್ರು ಯಾರು ನೆಕ್ಲೆಸ್ ಬಗ್ಗೆ ಕೇಳ್ತಿಲ್ಲ ರೀ. ಏನೇ ಇಷ್ಟ ಬೇಗ ಬಂದಿ? ನಿನ್ ಫ್ರೆಂಡ್ ಮದ್ವೆ ಚಲೋ ಆಯ್ತೇನೆ? ನಿಂಗೆ ಕೇಳ್ತಾ ಇರೋದೆ ಮೀನಾ ಕುಮಾರಿ. ಅಯ್ಯೋ, ಇವಳಿಗೆ ಕಿವಿ ಹೋಯ್ತಾ ಹೆಂಗೆ? ಕೇಳ್ತಾ ಇದ್ರೆ ಸುಮ್ಮನೆ ಯೋಚನೆ ಮಾಡ್ತಿದ್ಯಲ್ಲೇ. ಚಲೋನೇ ಆಯ್ತು ಅತ್ತೆ. ಮತ್ತ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದಿ? ಅತ್ತೆ ಯಾಕೆ ಅಳ್ತಾ ಇದೀಯೇ? ಏನಾಯ್ತು ಹೇಳೆ? ಅದು ಅತ್ತೆ, ಮದ್ವೆಗೆ ಹೊಸ ನೆಕ್ಲೆಸ್ ಹಾಕೊಂಡು ಹೋದ್ರೆ ಒಬ್ರು ಕೂಡ ನೆಕ್ಲೆಸ್ ಬಗ್ಗೆ ಕೇಳಲಿಲ್ಲ ಅತ್ತೆ. ಅಯ್ಯೋ ನಿನ್ನ, ಇಷ್ಟೋ ತನಕ ಅಳ್ತಿರೋದು ಈ ಹೊಸ ನೆಕ್ಲೆಸ್ ಯಾರು ಕೇಳಲಿಲ್ಲ ಅಂತಾನಾ? ಹೌದು, ನಿನ್ನ ಫೇಸ್ಬುಕ್ ಇನ್ಸ್ಟಾದಲ್ಲೂ ನಿನ್ನ ಫೋಟೋ ಹಾಕ್ತಿದ್ಯಲ್ಲೇ? ಹಾಕಿದ್ದೆ ಅತ್ತೆ. ಎಲ್ಲರೂ ಫೋಟೋ ನೋಡಿ ನೈಸ್ ಅಂತಿದ್ದಾರೆ, ಆದ್ರೆ ಒಬ್ರು ಕೂಡ ನಾ ಹಾಕೊಂಡಿರೋ ನೆಕ್ಲೆಸ್ ಬಗ್ಗೆ ಯಾರು ಕೇಳಲಿಲ್ಲ ಅತ್ತೆ. ಏನೇ ಸೊಸೆ, ನಿನ್ಗೊಂದು ಹೇಳಲಾ? ಚೆನ್ನಾಗಿದ್ರು ಯಾರು ಹಾಗೆ ಸುಮ್ಮನೆ ಹೊಗಳಲ್ವೇ? ನೀನೇ ಹೇಳಿದ್ರು ಹೇಳ್ದಿರಂಗೆ ಹೇಳಬೇಕು, ಆವಾಗ ನೋಡ್ತಾರೆ. ಅರ್ಥ ಆಯ್ತಾ? ಸರಿ, ಹೋಗಿ ಚಾ ತಗೋಬಾ. ತಗೋರಿ ಅತ್ತೆ ಚಾ. ನೋಡ್ದ್ಯಾ, ಚಾ ಚಲೋ ಇದ್ರು ನಾನು ಚಾ ಚಲೋ ಇದೆ ಅಂತ ಅಂದಿಲ್ಲ. ಅದೇ ನೀನು ಚಾನ ಕಾಶ್ಮೀರ ಚಾ ಪುಡಿಯಿಂದ ಚಾ ಮಾಡೇನಿ ಅಂದರೆ ಆವಾಗ ನಾನು ಓ ಹೌದಾ, ಚಾ ತುಂಬ ಚೆನ್ನಾಗಿದೆ ಅಂತೇನೆ. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತು ಅತ್ತೆ. ಆದರೂ ಚಾ ತುಂಬ ಚೆನ್ನಾಗಿದೆ ಸೊಸೆ. ಅಮ್ಮ, ಏನೇ ಚಾ ಕುಡ್ಮೇಲೆ ಹೊಟ್ಟೆ ಯಾಕೋ ನೋವ್ತಾ ಇದೆಯಲ್ಲೇ? ಅಮ್ಮ ಅಮ್ಮ. ಡಾಕ್ಟರ್, ನಮ್ಮ ಅತ್ತೆ ಇವಾಗ ಹೇಗಿದ್ದಾರೆ? ಇವಾಗ ಇನ್ನೂ ಸೀರಿಯಸ್ ಆಗೇ ಇದ್ದಾರೆ ಮೇಡಮ್. ಏನಾಯ್ತು ಅಂತ ಗೊತ್ತಾದರೆ ಅಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು. ಅಷ್ಟಕ್ಕೂ ಏನಾಯ್ತು ಇವರಿಗೆ? ಅದು ಡಾಕ್ಟರ್, ನನ್ನ ಸೊಸೆ ಕೊಟ್ಟ ಚಾದಿಂದ ಹೀಗಾಯ್ತು ಡಾಕ್ಟರ್. ಚಾನ? ಅಷ್ಟಕ್ಕೂ ಚಾ ಹೇಗೆ ಮಾಡಿದ್ರಿ? ಅದು ನಾನು ಕಾಶ್ಮೀರದಿಂದ ತಂದ ಬಂಗಾರದಿಂದ ನೆಕ್ಲೆಸ್ ತಗೊಂಡೆ ಡಾಕ್ಟರ್. ಅರೆ ಮೇಡಮ್, ನಿಮ್ಗೆ ಕೇಳ್ತಿರೋದೇನು, ನೀವು ಹೇಳ್ತಿರೋದೇನು? ನಾ ಕೇಳ್ತಿರೋದು ನಿಮ್ಮ ನೆಕ್ಲೆಸ್ ಬಗ್ಗೆ ಅಲ್ಲ, ಚಾ ಹೇಗೆ ಮಾಡಿದ್ರಿ ಅಂತ. ಅದೇ ಡಾಕ್ಟರ್, ಕಾಶ್ಮೀರದಿಂದ ತಂದ ಬಂಗಾರದಿಂದ. ಅರೆ ಡಾಕ್ಟರ್, ಮೊದಲು ನನ್ನ ಸೊಸೆ ಹಾಕೊಂಡಿರೋ ನೆಕ್ಲೆಸ್ ಚೆನ್ನಾಗಿದೆ ಅನ್ನಿ ಡಾಕ್ಟರ್. ನಿಮ್ಮ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಮೇಡಮ್. ಹಾ, ನೆನಪಾಯ್ತು ಅತ್ತೆ. ನೆಕ್ಲೆಸ್ ಬಗ್ಗೆ ಯೋಚನೆ ಮಾಡ್ತಾ ಹಾಲ್ ಬದಲು ಇಲ್ಲಿ ಪಾಷಾಣ ಹಾಕ್ಬಿಟ್ಟೆ ಅತ್ತೆ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.